ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಈ 60ಕ್ಕೆ ಅರುಳು ಮರಳು ಅನ್ನುವಂಥದ್ದನ್ನು ನೀವು ಕೇಳಿರ್ತೀರಾ. ಆದರೆ ಈಗ ಅದಕ್ಕೊಂದು ಸ್ವಲ್ಪ ಬದಲಾವಣೆ ತರೋದು ಒಳಿತು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದಷ್ಟು ಮಂದಿಗೆ 60ಕ್ಕೆ ಆಗಬೇಕಂತ ಏನಿಲ್ಲ, ಅದಕ್ಕೂ ಮೊದಲೇ ಅರುಳು ಮರಳು ಆಗುತ್ತೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಳ್ತೀನಿ. ನಮ್ಮ ರಾಜ್ಯದಲ್ಲಿ ಒಬ್ಬರಿಗೆ ಹಾಗೆ ಆಗಬಿಟ್ಟಿದೆ. ಮುಸ್ಲಿಂ ಓಲೈಕೆಗೆ ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರುವಂತಹ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ. ಅದೇನು ಹೇಳಿದ್ರಿ ಸರ್ ನೀವು? ನಾನು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದ್ರೆ RSS ಬ್ಯಾನ್ ಮಾಡ್ತೀನಿ. ನಾವು RSS ಅವರ ತತ್ವ ಸಿದ್ಧಾಂತವನ್ನು ಮುಂಚೆಯಿಂದ ನಾವು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ನಾನು ಹೇಳಿಲ್ವಾ, ಮೊನ್ನೆ ನನ್ನ ಸಾಮಾಜಿಕ ಜಾಲತಾಣದಲ್ಲೂ ಅದೇ ಹೇಳಿದೆ. 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನನ್ನು ನಾವು ಲಿಫ್ಟ್ ಮಾಡಿದ್ದೆ, ತೆರವುಗೊಳಿಸಿದ್ದೆ, ತಪ್ಪಾಯ್ತು ನಮ್ಮಿಂದ. ಈಗ ಮುಂದೆ ನೋಡೋಣ, ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ನೋಡೋಣ, ನಮ್ದು ನೋಡೋಣ. ಈಗ ಪ್ರಿಯಾಂಕ್ ಖರ್ಗೆ ಅವರ ಈ ಆತ್ಮವಿಶ್ವಾಸಕ್ಕೆ ಹೊಡಿರಿ, ಒಂದು ಚಪ್ಪಾಳೆ ಹೊಡಿರಿ ಎಲ್ಲರೂ. ಮತ್ತೆ ಅಧಿಕಾರಕ್ಕೆ ಬಂದು RSS ಅನ್ನ ಬ್ಯಾನ್ ಮಾಡ್ತಾರಂತೆ. RSS ಅನ್ನ ನಿಮ್ಮ ತಂದೆಯವರಿಂದಾನೇ ಬ್ಯಾನ್ ಮಾಡೋದಕ್ಕಾಗ್ಲಿಲ್ಲ, ನೀವ್ ಯಾರ್ರೀ ಬ್ಯಾನ್ ಮಾಡೋದಕ್ಕೆ? ಒಂದು ಸ್ಪಷ್ಟವಾಗಿ ನೆನಪಿರ್ಲಿ, RSS ಹುಟ್ಟಿರುವಂಥದ್ದು, RSS ಬೆಳೆದಿರುವಂಥದ್ದು ದೇಶ ಮೊದಲು ಅನ್ನುವಂತಹ ಧ್ಯೇಯದಿಂದಾನೇ ಹೊರತು ನಿಮ್ಮ ಹಾಗೆ ಖಜಾನೆ ತುಂಬಿಸಿಕೊಳ್ಳುವಂತಹ ಉದ್ದೇಶದಿಂದ ಅಲ್ಲ. ವೀಕ್ಷಕರು, ಪ್ರಿಯಾಂಕ್ ಖರ್ಗೆ ಅವರಿಗೆ ತಲೆಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅಂತ ಅನ್ಸುತ್ತೆ. RSSಗೆ ಬೈದು ಬಿಟ್ರೆ ನಾನು BJPಗೆ ಬೈದ ಹಾಗೆ ಅಂತ ಅವರು ಅಂದುಕೊಂಡಿರ್ಬೇಕು ಅಲ್ವಾ? ನಿಮ್ಮ ಗಮನಕ್ಕಿರ್ಲಿ, RSS BJಪಿಯದು ಮಾತ್ರ ಅಲ್ಲ, RSS ಈ ದೇಶದ್ದು. ಎಲ್ಲ ದೇಶ ಭಕ್ತರು ಸೇರಿ ನಿಮಗೆ ಚೀಮಾರಿ ಹಾಕ್ತಾರೆ, ನೆನಪಲ್ಲಿರ್ಲಿ. ದೇಶದ ಯಾವುದೇ ಮೂಲೆಯಲ್ಲಿ ನೆರೆ ಬಂದಾಗ, ಭೂಕಂಪ ಆದಾಗ, ಪ್ರವಾಹ ಬಂದಾಗ, ನೈಸರ್ಗಿಕ ವಿಕೋಪಗಳಾದಾಗ, ಎಂತಹ ಕಷ್ಟ ಬಂದಾಗ್ಲೂ ಕೂಡ ಈ ದೇಶದ ಜನರ ಜೊತೆಗೆ ಅವರ ಕುಟುಂಬದವರಾಗಿದ್ದು ತಮ್ಮ ಜೀವದ ಹಂಗನ್ನ ತೊರೆದು ಗಟ್ಟಿಯಾಗಿ ನಿಲ್ಲೋರು ಅಂತ ಹೇಳಿದ್ರೆ ಅದು RSS ಸ್ವಯಂ ಸೇವಕರು. ನೀವು ಹೋಗ್ತೀರಾ ಪ್ರಿಯಾಂಕ್ ಖರ್ಗೆ ಅವರೇ, ಅಥವಾ ನಿಮ್ಮ ಕಾಂಗ್ರೆಸ್ ಹೋಗುತ್ತಾ? ಇಲ್ಲ ಅಲ್ವಾ? ಫೋಟೋ ಶೂಟಿಗೆ ಹೋಗಬಹುದೋ ಏನೋ. ಕಷ್ಟ ಅಂತ ಬಂದಾಗ ನಮಗೆ ಆ ಸ್ಥಳದಲ್ಲಿ ಕಾಣುವಂಥದ್ದು ಖಾಕಿ ಪ್ಯಾಂಟ್, ಬಿಳಿ ಶರ್ಟ್ನ RSS ಸ್ವಯಂ ಸೇವಕರೇ ಹೊರತು ನಿಮ್ಮಂತಹ ವೈಟ್ ಅಂಡ್ ವೈಟ್ ಭ್ರಷ್ಟ, ದೇಶದ್ರೋಹಿ, ಅಧಿಕಾರದಾಹಿ ರಾಜಕಾರಣಿಗಳು ಅಲ್ಲ. ಅಂತಹ ಹೆಮ್ಮೆಯ RSS ಅನ್ನ ಬ್ಯಾನ್ ಮಾಡುವಂತ ಮಾತಾಡ್ತೀರಾ ನೀವು? ನಿಮಗೆ ನೈತಿಕತೆ ಇದೆಯಾ? PFI ಬ್ಯಾನ್ ಮಾಡಿದ್ರೆ ಇದು ಅರಾಜಕತೆ, ಸಂವಿಧಾನ ವಿರೋಧ, ದೇಶದಲ್ಲಿ ಅಘೋಷಿತ ಎಮರ್ಜೆನ್ಸಿ ಇದ್ದ ಹಾಗೆ ಇದೆಯಲ್ಲ ಅಂತೆಲ್ಲ ತಮ್ಮ ವೋಟ್ ಬ್ಯಾಂಕ್ ಭದ್ರಗೊಳಿಸೋದಕ್ಕೆ ಏನು ಬೇಕಾದ್ರೂ ಪುಕ್ಷಟ್ಟೆ ಭಾಷಣವನ್ನು ಹೊಡಿತೀರಾ. ಅದೇ ಈ ದೇಶವನ್ನ ಮಾತೆ ಅಂತ ಪೂಜಿಸುವಂತಹ RSS ಅನ್ನ ಬ್ಯಾನ್ ಮಾಡುವಂತ ಮಾತನ್ನ ಆಡ್ತೀರಾ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, 1963ರಲ್ಲಿ ನೆಹರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ RSS ಅನ್ನ ಗಣರಾಜ್ಯೋತ್ಸವ ಪೆರೇಡ್ಗೆ ಆಹ್ವಾನ ಮಾಡಿದ್ರು. ಸುಮಾರು 3000ಕ್ಕೂ ಹೆಚ್ಚು RSS ಕಾರ್ಯಕರ್ತರು ಅವತ್ತು ಆ ಪೆರೇಡ್ ನಲ್ಲಿ ಭಾಗವಹಿಸಿದ್ರು. ಯಾಕೆ ಅವರನ್ನ ಆಹ್ವಾನ ಮಾಡಲಾಯಿತು ಗೊತ್ತಾ? 1962ರಲ್ಲಿ ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಆ ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಅಗತ್ಯ ಸೇವೆಯನ್ನ ಸಲ್ಲಿಸಿದವರು ನಮ್ಮ ಹೆಮ್ಮೆಯ RSS ಸ್ವಯಂ ಸೇವಕರು. ಅಂತಹ RSS ಅನ್ನ ಬ್ಯಾನ್ ಮಾಡುವಂತ ಮಾತಾಡ್ತೀರಾ ನೀವು? ನೀವು ನಿಮ್ಮ ಜೀವನದಲ್ಲಿ ಲೂಟಿ ಹೊಡೆದದ್ದು ಬಿಟ್ರೆ ಅಧಿಕಾರಕ್ಕೆ ಬಂದು ಸಿಕ್ಕವರ ಮೇಲೆ FIR ಫೈಲ್ ಮಾಡಿ ಅಧಿಕಾರದ ದುರುಪಯೋಗ ಮಾಡಿದ್ದಲ್ಲದೆ ಜೀವನದಲ್ಲಿ ಏನಾದ್ರೂ ದೇಶಕ್ಕೆ ಕೊಡುಗೆ ಅನ್ನುವಂಥದ್ದನ್ನ ಕೊಟ್ಟಿದ್ದೀರಾ ಪ್ರಿಯಾಂಕ್ ಖರ್ಗೆ ಅವರೇ? ಒಬ್ರು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಅವ್ರು ಹೇಳ್ತಾರೆ, ಈ ದೇಶದ ಸುರಕ್ಷತೆಯಲ್ಲಿ ಭಾರತೀಯ ಸೇನೆಯ ನಂತರ ಆ ಸ್ಥಾನವನ್ನ RSSಗೆ ಕೊಡಬೇಕು ಅಂತ. ಅದು ರೀ RSS ನ ತಾಕತ್ತು.
ತಂದೆ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರುವಂತಹ ನಿಮಗೇನ್ರಿ ಗೊತ್ತು RSS ತಾಕತ್ತು ಬಗ್ಗೆ? ನೀವ್ಯಾರು ಬ್ಯಾನ್ ಮಾಡೋದಕ್ಕೆ? ನನ್ನ ತಂದೆ ಒಬ್ಬ RSS ಕಾರ್ಯಕರ್ತ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು. RSS ಒಂದು ಬ್ಯೂಟಿ ಏನು ಗೊತ್ತಾ ನಿಮಗೆ? RSS ಯಾವತ್ತೂ ಕೂಡ ಕಾರ್ಯಕರ್ತ ನನಗೇನು ಮಾಡಿದಾನೆ ಅಂತ ನೋಡಲ್ಲ. ಅದೇ ಕಾರ್ಯಕರ್ತ RSS ನನಗೇನು ಮಾಡಿದೆ ಅಂತ ನೋಡಲ್ಲ. RSS ನನಗೆ ಏನು ಕೊಟ್ಟಿದೆ ಅನ್ನುವಂಥದ್ದನ್ನ ನೋಡಲ್ಲ. ಅಲ್ಲಿ ಇಬ್ಬರ ಧ್ಯೇಯ ಯಾವತ್ತಿದ್ರೂ ಕೂಡ ಒಂದೇ ಆಗಿರುತ್ತೆ. ಅದು ನನ್ನ ದೇಶಕ್ಕೆ ನನ್ನ ಕೊಡುಗೆ ಏನು, ತಾಯಿ ಭಾರತೀಯ ಸೇವೆಯನ್ನು ನಾನು ಹೇಗೆ ಮಾಡಲಿ ಅನ್ನುವಂಥದ್ದನ್ನ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇದು RSS. ಪ್ರಿಯಾಂಕ್ ಖರ್ಗೆ ಅವರೇ, ಇದು RSS. ನಿಮ್ಮ ಸೋಕಾಲ್ಡ್ ಗಾಂಧಿ ಪರಿವಾರದ ಇಂದಿರಾ ಅವರಾಗ್ಲಿ, ರಾಜೀವ್ ಅವರಾಗ್ಲಿ, ಅಥವಾ ನಿಮ್ಮ ಯಾವ ಸರ್ ಮೇಡಮ್ ಅವರಿಂದ ಕೂಡ RSSನ ಒಂದೇ ಒಂದು ಬೇರನ್ನ ಅಲುಗಾಡಿಸೋದಕ್ಕೂ ಕೂಡ ಸಾಧ್ಯ ಆಗ್ಲಿಲ್ಲ, ಸಾಧ್ಯ ಆಗೋದು ಇಲ್ಲ. ಹಾಗಿರುವಾಗ ನಾನೇ ಮಹಾನ್ ಬುದ್ಧಿವಂತ, ನಾನೇ ಗ್ರೇಟು, ನಾನು ಹೇಳಿದ್ದೇ ನಡೆಯುತ್ತೆ ಅಂತ ಅಧಿಕಾರದ ಅಮಲಿನಲ್ಲಿ ನಾಯಕನಾಗುವಂತಹ ಯಾವ ಅರ್ಹತೆ ಕೂಡ ಇಲ್ಲದಿದ್ರು ಕೇವಲ ತಂದೆಯ ಹೆಸರನ್ನ ಹೇಳ್ಕೊಂಡು ಬಂದಿರುವಂತಹ ನೀವು RSS ಅನ್ನ ಬ್ಯಾನ್ ಮಾಡ್ತೀರೋ? ಹೌದಾ? ನಾಚಿಕೆ ಆಗಬೇಕು. RSS ಹೆಸರು ತಗೊಳ್ಳುವಂತ ಯೋಗ್ಯತೆ ಕೂಡ ಇಲ್ಲ ನಿಮ್ಗಳಿಗೆ. ಕುಕ್ಕರ್ ಒಳಗೆ ಬಾಂಬ್ ಇಟ್ಟು ಸಿಡಿಸೋರನ್ನ, ಪೊಲೀಸ್ ಸ್ಟೇಷನ್ಗೆ ಕಲ್ಲು ಎಸೆಯೋರನ್ನ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋರನ್ನ, ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡೋರನ್ನ ಅರೆಸ್ಟ್ ಮಾಡುವಂತಹ ದಮ್ಮು ತಾಕತ್ತು ಇಲ್ಲದಂತಹ ಮಿನಿಸ್ಟರ್ ಸಾಹೇಬರು ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ನವ ಭಾರತದ ಲೀಲೆ ಅಂತ ರಾಷ್ಟ್ರಕ್ಕೋಸ್ಕರ ತಮ್ಮನ್ನ ತಾವು ಅರ್ಪಿಸಿಕೊಂಡಿರುವಂತಹ, ದೇಶಕ್ಕಾಗಿ ಸಮಾಜಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇರುವಂತಹ RSS ಅನ್ನ ಬ್ಯಾನ್ ಮಾಡುವಂತಹ ಮಾತುಗಳನ್ನು ಆಡ್ತಾರೆ. ನೋಡೋಣ, ತಾಕತ್ತಿದ್ರೆ ಬ್ಯಾನ್ ಮಾಡಿ ಪ್ರಿಯಾಂಕ್ ಖರ್ಗೆ ಅವರೇ. ಬಟ್ ನೆನಪಿರ್ಲಿ, ಯಾರೆಲ್ಲ ಬ್ಯಾನ್ ಮಾಡ್ತೀವಿ ಅಂತ ಬಂದಿದ್ರೋ ಅವರೆಲ್ಲರಿಗೂ ಕೂಡ ಕಾಲವೇ ಉತ್ತರವನ್ನ ಕೊಟ್ಟಿದೆ. RSS ಬ್ಯಾನ್ ಮಾಡೋದು ಹಾಗಿರ್ಲಿ, ನಿಮ್ಮ ಪಕ್ಷ ಇವತ್ತೋ ನಾಳೆನೋ ಉದುರಿ ಹೋಗೋ ಹಾಗೆ ಇದೆ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ದೇಶದಲ್ಲಿ ನಿಮ್ಮ ಕಾಂಗ್ರೆಸ್ ಅನ್ನ ಹೆಂಗೆ ಉಳಿಸ್ಕೊಳ್ಳಬಹುದು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಆಮೇಲೆ RSS ಬ್ಯಾನ್ ಮಾಡೋ ಬಗ್ಗೆ ಮಾತಾಡುವಿರಂತೆ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.